ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ಥಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಇನ್ಸ್ಟೆಂಟಾಗಿ ಅವಲಕ್ಕಿ ದೋಸೆ ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೇವೆ. ಮುಂದಿನ ದಿವಸ ರಾತ್ರಿ ಅಕ್ಕಿ ನೆನೆ ಹಾಕಲಿಕ್ಕೆ ಮರ್ತೋಗಿದ್ರೆ ಅಥವಾ ಬೇರೆ ಎಲ್ಲರ ಫಂಕ್ಷನಿಗೆ ಹೋಗಿ ಬಂದು ಲೇಟ್ ಆಗಿದ್ದರೆ ಅಕ್ಕಿ ನೆನೆ ಹಾಕಲಿಲ್ಲ ಅಂತಂದರೆ ಬೆಳಿಗ್ಗೆ ಎದ್ದರೆ ತಿಂಡಿ ಅಂತ ಮಾಡೋದು ಅಂತೇಳಿ ತಲೆನೋವು. ಅದಕ್ಕೆ ಸುಲಭವಾಗಿ ಮಾಡುವಂಥ ಒಂದು ಅವಲಕ್ಕಿ ದೋಸೆ, ಅದನ್ನು ಉತ್ತಪ್ಪಂ ಕೂಡ ಮಾಡಿಕೊಳ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ಹೇಳೋದನ್ನು ಇವತ್ತು ತೋರಿಸ್ಕೊಡ್ತೇವೆ ನಾವು. ಬನ್ನಿ ಸ್ನೇಹಿತರೆ, ಈಗ ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ. ಇದನ್ನು ಮಾಡಲಿಕ್ಕೆ ಅರ್ಧ ಗಂಟೆ ಟೈಮ್ ಸಾಕು ನಮಗೆ ರೆಡಿ ಮಾಡಿಕೊಳ್ಳಿಕ್ಕೆ. ಇನ್ಸ್ಟೆಂಟಾಗಿ ಅವಲಕ್ಕಿ ದೋಸೆ ಮಾಡಲಿಕ್ಕೆ 1 ಕಪ್ಪಷ್ಟು ನೋಡಿ ದಪ್ಪ ಅವಲಕ್ಕಿ ಬೇಕು. ಹಾಗೆ ನೀವು ಯಾವ ಕಪ್ಪಲ್ಲಿ ಅವಲಕ್ಕಿ ತಗೊಳ್ತೀರ ಅದೇ ಕಪ್ಪಲ್ಲಿ 1 ಕಪ್ಪಷ್ಟು ಮೊಸರು, 1 ಕಪ್ಪಲ್ಲಿ ರವೆ, ಸಜ್ಜಿಗೆ, ಇದು ಯಾವುದಾದ್ರೂ ತೊಂದರೆ ಇಲ್ಲ. ಸಣ್ಣ ರವೆ, ದೊಡ್ಡ ರವೆ, ಉಪ್ಪಿಟ್ಟು ರವೆ, ಯಾವ ರವೆ ಆದರೂ ಪರವಾಗಿಲ್ಲ. ಹಾಗೆಯೇ 1 ಕಪ್ಪಷ್ಟು ನೀರು ತಗೊಂಡಿದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ 1 ಪ್ಯಾಕೆಟ್ ಈನೋ ಇಲ್ಲ ಅಂತಾದರೆ ಚಿಂತೆ ಮಾಡೋದೇನಿಲ್ಲ, ಒಂದು ಸ್ವಲ್ಪ ಅಡಿಗೆ ಸೋಡಾ ಹಾಕ್ಕೊಳ್ಬೋದು ಅಥವಾ ಏನೂ ಹಾಕದೆ ಕೂಡ ಮಾಡ್ಕೊಳ್ಬೋದು. ಮೊದಲಿಗೆ ಪಾತ್ರೆಗೆ ಅವಲಕ್ಕಿಯನ್ನು ಹಾಕ್ಕೊಳ್ಳುವ. ಅವಲಕ್ಕಿಗೆ 1-2 ಸತಿ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಳ್ಬೇಕು. ಅದರಲ್ಲಿ ಧೂಳಿರ್ತದೆ, ಹಾಗಾಗಿ ಇದು ನೋಡಿ ತೊಳೆದಿದ್ದಾಯ್ತು. ಈಗ ಇದಕ್ಕೆ ರವೆಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ಈಗ 1 ಕಪ್ಪಷ್ಟು ಮೊಸರು ಹಾಕ್ತಾ ಇದ್ದೇನೆ, 1 ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇನ್ನಿದನ್ನು ಅರ್ಧ ಗಂಟೆ ನೆನೆಯಲಿಕ್ಕೆ ಮುಚ್ಚಿ ಇಡುವ. ಹೀಗೇನೆ ನಿಮಗೊಂದು ಮಾರ್ನಿಂಗ್ ವಾಕ್ ಮಾಡಿ ಬರೋದಿದ್ರೆ ಒಂದು ವಾಕ್ ಮಾಡಿ ಬರ್ಬೋದು. ಅರ್ಧ ಗಂಟೆ ಟೈಮ್ ಇದೆ ಇನ್ನೀಗ. ಇದೆರಡನ್ನು ಕೊನೆಗೆ ಸೇರಿಸ್ಕೊಳ್ಳುವ. ವಾಕಿಂಗ್ ಮುಗಿಸಿ ಬಂದ್ರಿ ಅಲ್ವಾ, ನೋಡಿ ಇದು ನೆನೆದು ಕರೆಕ್ಟಾಗಿದೆ. ಈಗ ಇದನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳುವ. ನಾವು ರುಬ್ಬಲಿಕ್ಕೆ ಬೇಕಾಗ್ತದಂತಾದರೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳುವ. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳುವ. ಉಳಿದದನ್ನು ಕೂಡ ಅದೇ ರೀತಿ ರುಬ್ಬಿಕೊಳ್ತೇನೆ. ಇದರ ಜೊತೆಗೆ ನಾನೀಗ 1 ಕಪ್ಪು ಜೋಳದ ಹುಡಿ ಸೇರಿಸ್ಕೊಳ್ತಾ ಇದ್ದೇನೆ. ನೀವು ಜೋಳದ ಹುಡಿ ಬದಲಿಗೆ ಗೋಧಿ ಹುಡಿ ಸೇರಿಸ್ಕೊಳ್ಬೋದು, ರಾಗಿ ಹುಡಿ ಕೂಡ ಸೇರಿಸ್ಕೊಳ್ಬೋದು, ಇಲ್ಲ ಏನು ಹಾಕದೆ ಕೂಡ ಹಾಗೇನೆ ಮಾಡ್ಬೋದು. ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತೇನೆ. ದೋಸೆ ಹಿಟ್ಟಿನ ಅಳತೆಗೆ ಬಾಕಿ ನೀವು ದೋಸೆ ಹೇಗೆ ಮಾಡ್ತೀರಾ ಅದೇ ಹಿಟ್ಟಿನ ಅಳತೆ ಬೇಕು ನಮಗೆ. ಬೇಕು ಅಂತಾದರೆ ನೀರು ಸೇರಿಸ್ಕೊಳ್ಳಿ. ನಾನಿನ್ನೂ ಇದಕ್ಕೆ ನೀರು ಹಾಕ್ಕೊಂಡಿಲ್ಲ. ಈಗ ಈನೋ ಹಾಕ್ತಾ ಇದ್ದೇನೆ. ಈನೋ ಹಾಕಿದ ನಂತರ ಅದಕ್ಕೆ ಮೇಲಿಂದ ನೀರು ಹಾಕಿ, ಅದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತದೆ ಅಂತೇಳಿ. ಈನೋ ವರ್ಕ್ ಆಗಬೇಕಾದ್ರೆ ಅದಕ್ಕೆ ಮೇಲಿಂದ ನೀರು ಹಾಕಲೇಬೇಕು. ಈಗ ಇದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಇನ್ನೀಗ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ. ಇದನ್ನು ನೆನೆಯಲಿಕ್ಕೆಲ್ಲ ಇಡುವ ಅವಶ್ಯಕತೆ ಇಲ್ಲ. ನೋಡಿ ಇದೀಗ ಸರಿಯಾಗಿ ಮಿಕ್ಸ್ ಆಯಿತು. ಒಂದು ಸೌಟ್ ಹಿಟ್ಟು ಹಾಕಿ ಜಾಸ್ತಿ ಸ್ಪ್ರೆಡ್ ಮಾಡೋದೇನು ಬೇಡ. ಮೀಡಿಯಮ್ ಉರಿಯಲ್ಲಿ ಬೇಕು ಅಂತಾದರೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ಮುಚ್ಚಳ ಮುಚ್ಚಿ 1-2 ನಿಮಿಷ ಬೇಯಿಸ್ಕೊಳ್ಳಿ. ಮೀಡಿಯಮ್ ಉರಿಯಲ್ಲಿ ಬೇಯಿಸುವುದರಿಂದ ತಳಭಾಗದಲ್ಲಿ ಕ್ರಿಸ್ಪಾಗಿ ಮೇಲ್ಗಡೆಯಿಂದ ಸಾಫ್ಟಾಗಿ ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತೇಳಿ. ನಮ್ಮ ಇನ್ಸ್ಟೆಂಟು ಅವಲಕ್ಕಿ ದೋಸೆ ರೆಡಿ ಆಯಿತು. ಇದನ್ನು ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು. ನಾನು ಈರುಳ್ಳಿ ಚಟ್ನಿ ಹಾಗೂ ಶುಂಠಿ ಚಟ್ನಿ 2 ಕೂಡ ಮಾಡಿದ್ದೇನೆ ಇವತ್ತು. ಇದೇ ಥರ ಪ್ಲೇನ್ ದೋಸೆಯನ್ನು ತರಕಾರಿಗಳನ್ನು ಹಾಕ್ಕೊಂಡು ಉತ್ತಪ್ಪಂ ಕೂಡ ಮಾಡಿಕೊಳ್ಬೋದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಬೆಳಿಗ್ಗೆ ಮಕ್ಕಳಿಗೆ ತರಕಾರಿ ತಿನ್ನಿಸ್ಬೇಕು ಅಂತೇಳಿ ಐಡಿಯಾ ಇದ್ದರೆ ನೋಡಿ ಈ ಥರ 1-2 ಸೌಟ್ನಷ್ಟು ಹಿಟ್ಟು ಹಾಕ್ಕೊಳ್ಳಿ. ಜಾಸ್ತಿ ಸ್ಪ್ರೆಡ್ ಮಾಡಬೇಡಿ. ಮೇಲಿಂದ ನೋಡಿ ಈ ಥರ ತರಕಾರಿಗಳನ್ನು ನೀಟಾಗಿ ನೋಡಿ ಈ ಥರ ನಿಮಗೆ ಹೇಗೆ ಬೇಕೋ ಹಾಗೆ ಅದನ್ನು ಉದುರಿಸ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು, ಯಾವ ತರಕಾರಿ ಬೇಕೋ ಆ ತರಕಾರಿಗಳನ್ನು ಹಾಕ್ಕೊಳ್ಬೋದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಮಕ್ಕಳಿಗೆ ಎಷ್ಟು ಇಷ್ಟ ಆಗ್ತದೆ ಅಂತ ಹೇಳ್ಕೊಂಡು.
ಈನೋ ಹಾಕಿದ್ರಿಂದ ನೋಡಿ ಅದೆಷ್ಟು ಫ್ಲಫಿಯಾಗಿ ಬರ್ತಾ ಇದೆ ಅಂತೇಳಿ. ಬೇಕು ಅಂತಾದರೆ ಬೆಣ್ಣೆ ತುಪ್ಪ ನಿಮಗೆ ಯಾವುದು ಇಷ್ಟ ಇದೆ ಅದನ್ನು ಹಾಕಿ ಕೊಡ್ಬೋದು ಮಕ್ಕಳಿಗೆ, ಇಲ್ಲ ಕೊನೆಯಲ್ಲಿ ಕೂಡ ಹಾಕ್ಕೊಳ್ಬೋದು. ಇದನ್ನು ಈಗ ಮುಚ್ಚಳ ಮುಚ್ಚಿ 2 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಳುವ. ರುಚಿಯಾದ ಆರೋಗ್ಯಕರವಾದ ಇನ್ಸ್ಟೆಂಟ್ ಉತ್ತಪ್ಪಂ ಕೂಡ ರೆಡಿ ಆಯಿತು ನೋಡಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಹೊಸ ಅಡಿಗೆಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.